ನಾವು ಇಂಡಿ ವಿಧಾನಸಭಾ ಮತಕ್ಷೇತ್ರದ ನಾವೆಲ್ಲ ಇಂಡಿ ವಿಧಾನಸಭಾ ಮತಕ್ಷೇತ್ರದಿಂದ ನೂರಾರು ಕಾರ್ಯಕರ್ತರು ಇವತ್ತಿನ ದಿವಸ ನಮ್ಮ ಶಾಸಕರಿಗೆ ನಾವು ಭೇಟಿಯಾಗ್ಲಿಕ್ಕೆ ಬಂದಿದ್ದೀವಿ. ನಮ್ಮ ಶಾಸಕರು ಬೆಂಗಳೂರಲ್ಲಿ ಇರೋದ್ರಿಂದ ನಮಗೆ ಭೇಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಬೆಂಗಳೂರು ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಶಾಸಕರು ಇಲ್ಲೇ ಅದಾರ ಅಂತ ಗೊತ್ತಾದ ನಂತರ ನಾವು ನೂರಾರು ಕಾರ್ಯಕರ್ತರು ಅವರಿಗೆ ಬೆಂಬಲವಾಗಿ ನಾವು ಸೂಚಿಸಲಿಕ್ಕೆ ಬಂದಿದ್ವಿ. ಯಾಕಂದರೆ ಇಂಡಿ ವಿಧಾನಸಭಾ ಮತಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದ ಯಶವಂತರಾವ್ ಪಾಟೀಲ್ ಅವರಿಗೆ ಕಳೆದ 3 ಸಲ ನಾವು ವಿಧಾನಸಭೆಯಿಂದ ಅವರಿಗೆ ಆರಿಸಿ ತಂದಿದ್ದೆವು. ಹಿಂದಿನ ನಮ್ಮ ಹೈಕಮಾಂಡ್ದವರು ಅವರಿಗೆ ಮಾತನ್ನು ಕೊಟ್ಟಿದ್ದರು. ಆದರೆ ಆ ಮಾತಿನ ಪ್ರಕಾರ ಹೋದ ಸಲ ಅವ್ರು ನಡೆದಿಲ್ಲ. ಆದರೆ ಈ ಸಲನೂ ಅವ್ರು ಮಾಡ್ತಾರೆ ಅಂತೇಳಿ ನಾವು ವಿಶ್ವಾಸದಿಂದ ಬಂದಿದ್ದೀವಿ. ಮತ್ತು ಪ್ರಥಮ ಲಿಸ್ಟ್ನಲ್ಲಿ ಅವ್ರು ಬರ್ತಾರೆ, ಅವ್ರ ಹೆಸರು ಬರ್ತದೆ ಅಂತ ನಾವು ಭಾಳ ಅಪೇಕ್ಷೆಯನ್ನು ಪಟ್ಟಿದ್ವಿ. ಆದರೆ ಅದು ಆಗಿಲ್ಲ. ಈ ಸಲಾರೇ ನಮಗೆ ನಮ್ಮ ಶಾಸಕರ ಒಂದು ಸಚಿವ ನಾವು ನೋಡೇಬೇಕಂತ ನಿರ್ಧಾರ ಮಾಡಿ ನಾವೆಲ್ಲ ಕಾರ್ಯಕರ್ತರು ಗ್ರೂಪದಿಂದ ನಾವು ಹಿಂದೆ ಬಂದಿದ್ದೀವಿ. ಮತ್ತು ನಮ್ಮ ಇಂಡಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಇದು ಒಂದು ಇತಿಹಾಸದ ಒಂದು ಕಪ್ಪು ಚುಕ್ಕೆ ಅದ. ನಮ್ಮ ಇಂಡಿ ವಿಧಾನಸಭಾ ಮತಕ್ಷೇತ್ರದ ಯಾವ ಶಾಸಕರು ಯಾರೂ ನಮ್ಮಲ್ಲಿ ಸಚಿವ ಸ್ಥಾನ ಲಭಿಸಿಲ್ಲ ಮತ್ತು ಹಿಂದಿನವರು ಯಾರೂ ಆಗಿಲ್ಲ. ಈಗಾದರೆ ಇಂಥ ಒಂದು ಸರ್ಕಾರ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಿದೆ. ನಮ್ಮ ಶಾಸಕರಿಗೆ ಅನುಕೂಲ ಮಾಡಿ ಸಲ ಸಚಿವ ಸ್ಥಾನ ನೀವು ಮಾಡಿಕೊಟ್ರೆ ನಮ್ಮ ಇಂಡಿ ವಿಧಾನಸಭಾ ಕ್ಷೇತ್ರದ ಒಂದು ಬಹಳ ದಿನದ ಕನಸದ ಅದು ನನಸಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಮತ್ತು ನಾವು